ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಈ ಒಂದು ಬಾಳೆನಲ್ಲಿ ಇನ್ನಷ್ಟು ಎಸ್ಪೆಷಲಿ ನಮ್ಮ ಗಿಡಗಳ ಬೆಳವಣಿಗೆಗೆ ಬಹಳ ತೊಂದರೆ ಕೊಡ್ತಾ ಇರುವಂಥವು ಅಂದರೆ ನಮ್ಮ ಎಲೆಗಳನ್ನು ತಿನ್ನುವಂಥ ಹುಳುಗಳು. ಇದರಲ್ಲಿ ಬಹಳಷ್ಟು ದಂಡಿಯಾಗಿದ್ದಾವೆ. ನಮ್ಮ ಕಂಬಳಿ ಹುಳುಗಳು, ಅದರಲ್ಲೂ ಪ್ರಮುಖವಾಗಿ ನಮ್ಮ ಕಪ್ಪು ತಲೆ ಕಂಬಳಿ ಹುಳು ಒಂದು, ಮತ್ತು ಇನ್ನೊಂದು ನಮ್ಮ ಹೌಡ್ಲದ ಸ್ಲಗ್ ಕ್ಯಾಟರ್ಪಿಲ್ಲರ್ ಅಂತ ಹೇಳ್ತೀವಿ, ಅದು ಒಂದಿದೆ. ಅದ್ರ ಜೊತೆಗೆ ನಮ್ಮ ತಂಬಾಕಿನ ಕೀಡೆ, ರಬ್ಬರ್ ಹುಳ ಅಂತ ಏನು ಕರಿತೀರೋ ಅದು, ಇವು ಅತ್ಯಂತ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು. ಇದ್ರ ಜೊತೆ ಇನ್ನೂ ಹಲವಾರು ಜಾತಿಯ ಕೀಟಗಳು ನಮ್ಮಲ್ಲಿ ಅಲ್ಲಲ್ಲಿ ಕಾಣಿಸ್ಕೊತಾ ಇರ್ತವೆ. ಇವು ಕಂಡ ಕೂಡಲೇ ಬಹುತೇಕ ಸಂದರ್ಭಗಳಲ್ಲಿ ಇವು ಗುಂಪು ಗುಂಪಾಗಿರ್ತವೆ. ಸ್ಲಗ್ ಕ್ಯಾಟರ್ಪಿಲ್ಲರ್ ಇದನ್ನು ಹೊಂದಿಬಿಟ್ಟು ಬೇರೆ ಎಲ್ಲ ಕ್ಯಾಟರ್ಪಿಲ್ಲರ್ಗಳನ್ನ ನಾವು ಭಾಳ ಆರಂಭದಲ್ಲೇ ಇದು ಮಾಡ್ಬೋದು. ಬಟ್ ಈ ಸ್ಲಗ್ ಕ್ಯಾಟರ್ಪಿಲ್ಲರ್ ಬಂದಾಗ ಭಾಳ ವಿಶೇಷವಾದ ಕಾಳಜಿ ತಗೋಬೇಕು. ಏಕೆಂದರೆ ಅದೇನಾದರೂ ನಮ್ಮ ಚರ್ಮಕ್ಕೆ ತಗಲಿತು ಅಂದರೆ ನಮಗೆ ಭಾಳಷ್ಟು ಭಯಾನಕವಾದಂಥ ಉರಿಯನ್ನು ಉಂಟು ಮಾಡುತ್ತೆ. ಭಾಳ ಸೆನ್ಸಿಟಿವ್ ಇದ್ದವ್ರಿಗಂತೂ ಅದು ಭಾಳ ತ್ರಾಸದಾಯಕ. ಆ ಕಾರಣಕ್ಕೋಸ್ಕರನೇ ಕೀಟ ಯಾವುದು ಅಂಥೇಳಿ ಗುರುತಿಸಿ ತಕ್ಷಣ ಅದನ್ನು ಸಾಧ್ಯ ಆದರೆ ಆ ಗರಿಗಳನ್ನೇ ಕಟ್ ಮಾಡಿ, ಆ ಒಂದು ಎಲೆಗಳನ್ನು ಕಟ್ ಮಾಡಿ ತಗೊಂಡೋಗಿ ನೀರಿನಲ್ಲಿ ಮುಳುಗಿಸಿ ಅಥವಾ ಬೆಂಕಿಯಲ್ಲಿ ಸುಟ್ಟು ಅವುಗಳನ್ನು ತಕ್ಷಣ ನಾಶ ಮಾಡೋದು ಒಂದು ಅತ್ಯಂತ ಪರಿಣಾಮಕಾರಿಕರ. ಇದರಲ್ಲಿರುವಂಥ ಹಲವಾರು ಪತಂಗ ಜಾತಿಗೆ ಸೇರಿದಂಥ ಈ ಪ್ರೌಢ ಹಂತಗಳು ಬೆಳಕಿಗೆ ಆಕರ್ಷಿತವಾಗ್ತವೆ. ಹಾಗಾಗಿ ಸಾಧ್ಯವಾದಷ್ಟು ನಮ್ಮ ಬಾಳೆ ಬೆಳೆನಲ್ಲಿ ಕನಿಷ್ಠ ಒಂದು 2 ರಿಂದ 4 ಪ್ರತಿ ಎಕರೆಗೆ ಬೆಳಕಿನ ಬಲೆಗಳನ್ನು ತೋಟದ 4 ದಿಕ್ಕುಗಳಲ್ಲೋ ಅಥವಾ ತೋಟದ ಮಧ್ಯದಲ್ಲಿ ಬೆಳಕು ಚೆನ್ನಾಗಿ ಬೀಳೋ ರೀತಿ ಹಾಕಿದರೆ ಆ ಒಂದು ಈ ಪತಂಗಗಳು ಅಲ್ಲಿಗೆ ಆಕರ್ಷಿತವಾಗಿ ಒಳ ನಿರ್ವಹಣೆ ಭಾಳ ಸರಳವಾಗಿ ಮಾಡ್ಬೋದು. ಇನ್ನು ನಮ್ಮ ತಂಬಾಕಿನ ಕೀಡೆ ಬಂತು ಅಂತಂದರೆ ಇದು ನಿಶಾಚಾರಿ, ರಾತ್ರಿ ವೇಳೆ ಭಾಳ ಪರಿಣಾಮಕಾರಿಯಾಗಿ ಅಡ್ಡಾಡ್ತಾ ಇರೋದ್ರಿಂದ ವಿಷಪಾಷಣವನ್ನು ಕೂಡ ಇದು ಬಳಸ್ಬೋದು. ಬಟ್ ವಿಷಪಾಷಣ ಬಳಸಬೇಕಾದ್ರೆ ಒಂದು ಎಚ್ಚರಿಕೆ ಏನು ಮಾಡುತ್ತೆ, ಗಿಡದ ಎಷ್ಟು ಎತ್ತರದಲ್ಲಿದೆ ಅನ್ನೋದನ್ನು ನೋಡಿಕೊಂಡು, ತುಂಬ ಸಣ್ಣ ಗಿಡ ಆದರೆ ನೀವು ಭೂಮಿನ ಮಟ್ಟದಲ್ಲಿ ಹಾಕ್ಬೋದು, ಇಲ್ಲ ಅಂತಂದರೆ ಆ ಸುಳಿಗಳಲ್ಲಿ ಇದನ್ನು ಅಥವಾ ಅದರ ಮೇಲ್ಗಡೆ ಇರುವಂಥ ಎಲೆಗಳ ಮೇಲ್ಗಡೆ ಒಂದೊಂಚೂರು ಇದನ್ನು ಹಾಕೋತಾ ಹೋಗೋದ್ರಿಂದ ಭಾಳ ಪರಿಣಾಮಕಾರಿಯಾಗಿ ಒಂದು ತಂಬಾಕಿನ ಕೀಡೆ ಆಗಿರ್ಬೋದು ಅಥವಾ ಇನ್ಯಾವುದೇ ಒಂದು ಇದು ಎಲೆ ತಿನ್ನುವ ಹುಳುಗಳನ್ನು ಆಕರ್ಷಿಸಿ ಕೊಲ್ಬೋದು. ಇದು ಅತ್ಯಂತ ಮತ್ತು ಇತ್ತೀಚಿನ ದಿನಗಳಲ್ಲಿ ಅಲ್ಲಲ್ಲಿ ಇಲ್ಲಲ್ಲಿ ಸ್ವಲ್ಪ ತೃಣ ಪ್ರಮಾಣದಲ್ಲಿ ನಮ್ಮ ಈ ಒಂದು ಚೀಲದ ಹುಳುಗಳು ಅಂತೇಳಿ ಕರಿತೀವಿ, ಈ ಚೀಲದ ಹುಳುಗಳು ಬರ್ತಾ ಇದ್ದಾವೆ. ಅವುಗಳೇನಾದರೂ ಕಂಡ್ರೂ ಕೂಡ ನಾವು ಈ ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪರಣೆ ಮಾಡೋದ್ರ ಮುಖಾಂತರ ಅವುಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಅಂತಂಥ ವಿಷಯದಿಲ್ಲ. ಬಟ್ ಏನಾದರೂ ತಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ನಮ್ಮ ಗಮನಕ್ಕೂ ತನ್ನಿ. ಏಕೆಂದರೆ ಇವು ಎಲ್ಲೋ ಅಪರೂಪಕ್ಕೊಮ್ಮೆ, ಎಸ್ಪೆಷಲಿ ನಮ್ಮ ಘಟ್ಟ ಪ್ರದೇಶಗಳಲ್ಲಿ ಅಥವಾ ಘಟ್ಟ ಪ್ರದೇಶದ ಪಕ್ಕದಲ್ಲಿ ನಮಗೆ ಹೆಚ್ಚು ಕಾಣಿಸ್ಕೋತವೆ. ಬಟ್ ಇವತ್ತು ವೈವಿಧ್ಯತೆ ನಾವೇ ಹೊಸದಾಗಿ ಸೃಷ್ಟಿ ಮಾಡ್ತಾ ಇರೋದ್ರಿಂದ ಯಾವಾಗ ಎಲ್ಲಿ ಯಾವ ಕೀಟ ಬರ್ತದೆ ಅಂತ ಭಾಳ ನಿಖರವಾಗಿ ಹೇಳೋದು ಸ್ವಲ್ಪ ಕಷ್ಟ ಆಗಿದೆ. ಏಕೆಂದರೆ ಭಾಳಷ್ಟು ಬದಲಾವಣೆಗಳು ಆಗ್ತಾ ಇದ್ದಾವೆ ಪರಿಸರದಲ್ಲಿ. ಹಾಗಾಗಿ ಏನಾದರೂ ಬಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸುಮಾರು ಈ ಶತಮಾನದ ಆರಂಭದಲ್ಲಿ 2005-6 ಸುಮಾರಿಗೆ ಭಾಳ ಮುನ್ನೆಲೆಗೆ ಬಂದಂಥ ಒಂದು ಕೀಟ ಅಂತಂದರೆ ನಮ್ಮ ಈ ಒಂದು ಲೀಫ್ ರೋಲರ್ ಅಂತೇಳಿ ಕರಿತೀವಿ ಇಂಗ್ಲೀಷ್ನಲ್ಲಿ, ಅಥವಾ ಸ್ಕಿಪ್ಪರ್ ಬಟರ್ಫ್ಲೈ ಅಂತೇಳಿ ಕರಿತೀವಿ. ಏಕೆಂದರೆ ಈ ಪತಂಗ ಅದು ಹಾರೋ ಶೈಲಿ ಆಗಿರುತ್ತೆ. ನಾವು ಹೇಗೆ ಹಗ್ಗ ಜಿಗಿದಾಟವನ್ನು ಮಾಡ್ತೀವೋ ಆ ರೀತಿ ಇದರ ಹಾರಾಟ ಮೇಲೆ ಹೋಗಿ ಕೆಳಗೆ ಬರುತ್ತೆ, ಮೇಲೆ ಹೀಗೆ 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 ಆರ್ತಾ ಇರೋದ್ರಿಂದ ಅದಕ್ಕೆ ಸ್ಕಿಪ್ಪರ್ ಬಟರ್ಫ್ಲೈ ಅಂತ ಹೇಳ್ತಾರೆ. ಭಾಳ ಆಕರ್ಷಿತ, ಎಲ್ಲಿ ಬಿಸಿಲು ಜಾಸ್ತಿ ಇರುತ್ತೋ ಅಂಥ ವಾತಾವರಣದಲ್ಲಿ ಭಾಳ ಹೇರಳ ಸಂಖ್ಯೆಯಲ್ಲಿ ಇದನ್ನು ಮಾಡೋದು ಭಾಳ ಆಕರ್ಷಣೀಯವಾದಂಥ ಒಂದು ಇದು. ಮತ್ತು ಇದರ ಮರಿ ಹುಳ ಸುಮಾರು ಒಂದು ನಮ್ಮ ಹೆಬ್ಬೆರಳ ಗಾತ್ರಕ್ಕಿಂತನೂ ಜಾಸ್ತಿ ದಪ್ಪ ಬೆಳೆಯುವಂಥದ್ದು, ಭಾಳ ಉದ್ದವಾಗಿ ಬೆಳೆಯುವಂಥ ಬಿಳಿ ಬಣ್ಣದ್ದು ಕಪ್ಪು ತಲೆ ಇರುವಂಥ ಹುಳ. ಈ ಒಂದು ಹುಳ ಎಲೆಗಳನ್ನು ರೋಲ್ ಮಾಡಿಕೊಂಡು ಒಂದು ತುದಿನಲ್ಲಿ ಕಟ್ ಮಾಡಿ ತಗೊಳ್ತೇವೆ. ಎಲ್ಲಿ ಕೆಲವಷ್ಟು ಸಂದರ್ಭಗಳಲ್ಲಿ ಇವತ್ತಿನ ಮಾರುಕಟ್ಟೆಗೆ ಭಾಳಷ್ಟು ಬೇಡಿಕೆ ಇರುವಂಥ ಹೋಟೆಲ್ ಉದ್ಯಮದಲ್ಲಿ ಬೇಡಿಕೆ ಇರುವಂಥ ಬಾಳೆ ಎಲೆಗಳು ಅಥವಾ ಮದುವೆ ಶುಭ ಸಮಾರಂಭಗಳಿಗೆ ಏನು ಬಾಳೆ ಎಲೆ ಬೇಕು ಅವರಿಗೆ, ಅದರಲ್ಲೂ ದಕ್ಷಿಣದ ರಾಜ್ಯಗಳಲ್ಲಿ, ಉತ್ತರದ ರಾಜ್ಯಗಳಲ್ಲೆಲ್ಲ ಅವರು ಇತ್ತೀಚೆಗೆ ಅದಕ್ಕೆ ಒಪ್ಕೊಂಡಿದ್ದಾರೆ. ಏಕೆಂದರೆ ಅದರಿಂದ ವೈಶಿಷ್ಟ್ಯತೆ ಪ್ಲಾಸ್ಟಿಕ್ ಬಿಡಬೇಕು ಅಂತೇಳಿ ಅವರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಬಾಳೆ ಎಲೆ ಉದ್ಯಮದವರು ಬಾಳೆ ಎಲೆ ಊಟಕ್ಕೆ ಒದಗಿಸ್ಬೇಕು ಅನ್ನುವಂಥವ್ರು ಈ ಒಂದು ಕೀಟದ ಹಾವಳಿಯಿಂದ ಭಾಳಷ್ಟು ನೊಂದಿದ್ದಾರೆ.
ಆ ಒಂದು ಇದರಲ್ಲಿ ಇದು ಅವಾಗೊಮ್ಮೆ ಇವಾಗೊಮ್ಮೆ ಕೆಲವರು ಎಲ್ಲಿ ಕಾಳಜಿ ಇಲ್ಲದ ತೋಟಗಳಲ್ಲಿ ಇದು ಸಹಜವಾಗಿ ಕಾಣಿಸ್ಕೋತದೆ. ಈ ಒಂದು ಕೀಟ ಏನಾದರೂ ತಮ್ಮಲ್ಲಿ ಕಾಣಿಸ್ಕೋತು ಅಂತಂದರೆ ಅತ್ಯಂತ ಸರಳವಾದ ವಿಧಾನ ಏನಪ್ಪಾ ಅಂದರೆ, ಈ ಒಂದು ಸುರುಳಿಗಳನ್ನು ಉಳದ ಸಮೇತ ಕಿತ್ತು ನೆಲಕ್ಕೆ ಹಾಕಿ ತುಳಿಯೋದು ಅತ್ಯಂತ ಪರಿಣಾಮಕಾರಿ. ಕೆಲವೊಂದಷ್ಟು ಸಂದರ್ಭದಲ್ಲಿ ತೋಟ ತುಂಬ ಎತ್ತರದಲ್ಲಿ ಇತ್ತು ಅಂದಾಗ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಏನು ಮಾಡೋದು, ಯಾವುದೋ ಒಂದು ಕುಡುಗೋಲಿನ ಸಮೇತ ಅಥವಾ ನಮ್ಮ ಈ ಪ್ರೂನರ್ಗಳ ಸಮೇತ ಅವುಗಳನ್ನು ಮ್ಯಾನ್ಯುವಲ್ ಆಗಿ ಕಟ್ ಮಾಡೋದು ಅತ್ಯಂತ ಪರಿಣಾಮಕಾರಿಯಾದಂಥದ್ದು. ಅನಿವಾರ್ಯ ಅನಿಸಿದರೆ ಮಾತ್ರ ಈ ಕೀಟನಾಶಕಗಳನ್ನು ಬಳಸ್ಬೋದು. ಸಂಪರ್ಕ ಮತ್ತು ಏನು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ಸ್ ಎರಡೂ ಕೂಡ ಇಲ್ಲಿ ಪರಿಣಾಮ ನೀಡ್ತವೆ. ಆದರೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಆ ಕೀಟನಾಶಕ ಆ ಒಂದು ಹುಳುವಿನ ಸಂಪರ್ಕಕ್ಕೆ ಬಂದರೆ ಮಾತ್ರ ಅದರ ಪರಿಣಾಮ ನಮಗೆ ನಿಖರವಾಗಿರುತ್ತೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಸಿಂಪರಣೆ ಅಷ್ಟು ಪರಿಪೂರ್ಣವಾಗಿರೋದಿಲ್ಲ. ಸುಮ್ಮನೆ ನಮಗೆ ಸಮಾಧಾನ ಮಾಡಬೇಕು ಅಂತೇಳಿ ಎಲೆ ಕವರ್ ಮಾಡ್ಕೊಂಡು ಹೋಗಿರ್ತೀವಿ. ಕೆಲವೊಂದಷ್ಟು ಸಂದರ್ಭದಲ್ಲಿ ಆ ಸಿಂಪರಣೆ ನಮ್ಮ ಕೀಟ ಎಲ್ಲಿರುತ್ತೋ ಅಲ್ಲಿಗೆ ಮುಟ್ಟಿರೋದಿಲ್ಲ, ಅಥವಾ ಅದರ ರೋಲ್ ಎಲ್ಲಿರುತ್ತೋ ಆ ರೋಲ್ಗೆ ಅದು ಹೋಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಪರಿಣಾಮ ಸಿಗೋದಿಲ್ಲ. ಇದ್ರ ಜೊತೆಗೆ ಹಗಲಿನ ವೇಳೆ ಬಿಸಿಲು ಚೆನ್ನಾಗಿದ್ದಂಥ ವೇಳೆ ತೋಳದಲ್ಲಿ ಇರುವಂಥ ಕಳೆ ಕಸವನ್ನು ನಾವು ಗುಂಪೆ ಮಾಡಿ ಸಾಧ್ಯ ಆದಷ್ಟು ಅಲ್ಲಿ ನಮ್ಮ ಡ್ರಿಪ್ ಲೈನರ್ ಹೋಗದೆ ಇರೋ ರೀತಿ ಕಾಳಜಿಯನ್ನು ನಾವು ತಗೊಂಡು ಅಲ್ಲಿ ಹೊಗೆ ಹಾಕೋದ್ರಿಂದ ಈ ಪತಂಗಗಳು, ಸ್ಕಿಪ್ಪರ್ ಬಟರ್ಫ್ಲೈ, ಚಿಟ್ಟೆಗಳು ನಮ್ಮ ತೋಟದೊಳಗೆಯಿಂದ ಹೊರಗೆ ಹೋಗ್ತವೆ. ನಮ್ಮ ಬಾಳೆನಲ್ಲಿ ಮೊಟ್ಟೆ ಇಡೋದನ್ನು ನಾವು ತಪ್ಪಿಸ್ಬೋದು. ಸಾಧಾರಣವಾಗಿ ಅವು ಎಲೆಗಳ ಮೇಲೆ ಮೊಟ್ಟೆ ಇಡೋದ್ರಿಂದ ಇದು ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಕ್ರಮ. ಇದಿಷ್ಟು ಎಲೆ ತಿನ್ನುವ ಹುಳುಗಳಾದ್ರೂ ಆಯಿತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಜಾಸ್ತಿ ತೊಂದರೆ ಕೊಡ್ತಾ ಇರುವಂಥದ್ದು ಅಂತಂದರೆ ನಮ್ಮ ಈ ಕಾಯಿಗಳನ್ನು ಕೆರೆದು ತಿನ್ನುವಂಥದ್ದು. ಕಾಯಿ ಇನ್ನೂ ಸುಮಾರು ನನ್ನ ಕಿರುಬೆರಳ ಗಾತ್ರಕ್ಕಿಂತನೂ ಸಣ್ಣದಿತ್ತು. ಆ ಹಂತದಲ್ಲೇ ಈ ದುಂಬಿಗಳು ಅವುಗಳನ್ನು ಕೆರೆದು ತಿನ್ಬಿಡುತ್ತೆ. ಅದು ಸಣ್ಣದಾಗಿ ಕೆರೆದಿರುತ್ತೆ. ಆ್ಯಕ್ಚುಲಿ ಆ ಕಿರುಬೆರಳ ಗಾತ್ರಕ್ಕೆ ಅದು ಭಾಳ ಸಣ್ಣದು, ಆದರೆ ಅದು ಸುಮಾರು ಬಾಳೆಹಣ್ಣು ಇಷ್ಟು ದಪ್ಪ ಬೆಳೆದಾಗ ಅದು ತುಂಬ ದೊಡ್ಡದಾಗಿ ಕಾಣಿಸುತ್ತೆ. ಆ ಕಾರಣಕ್ಕೋಸ್ಕರ ಚಿಪ್ಪು ಕಟ್ಟಿದ ತಕ್ಷಣವೇ ಇವುಗಳ ಚಟುವಟಿಕೆಯನ್ನು ನಾವು ಗಮನಿಸಬೇಕು. ಅದೇನಾದರೂ ಇತ್ತು, ಹೀಗೆ ಎಲ್ಲೋ ಒಂದು ಎರಡು ಚಿಪ್ಪುಗಳಲ್ಲಿ ಹಾನಿ ಆಗ್ತಾ ಇದೆ ಅಂತ ಗಮನಿಸಿದ್ರೆ ಅಂಥ ಒಂದು ಗೊನೆಗಳಿಗೆ ಅಷ್ಟೊತ್ತಿಗಾಗಲೇ ನಮ್ಮ ಪಾಲಿನೇಷನ್ ಪೂರ್ತಿ ಮುಗಿದಿದೆ. ಯಾವ ಗೊನೆಗಳು ಪೂರ್ತಿ ಕಾಯಿ ಕಚ್ಚುವುದು ಅಥವಾ ಚಿಪ್ಪು ಕಚ್ಚುವುದು ನಿಂತಿರ್ತದೋ ಆ ಗೊನೆಗಳಿಗೆ ಮಾತ್ರ ಸಿಂಪರಣೆ, ಬೇರೆ ಎಲ್ಲದಕ್ಕೂ ಬೇಡ. ಅದನ್ನು ಬಳಸ್ಬೋದು. ಅದ್ರ ಜೊತೆಗೆ ಇತ್ತೀಚೆಗೆ ಕೆಲವೊಂದಷ್ಟು ರೈತರುಗಳು ಈ ಚೀಲಗಳ ಬೆಳವಣಿಗೆ ಚೆನ್ನಾಗಿರಲಿ, ಅದ್ರ ಗುಣಮಟ್ಟ ಬಣ್ಣ ಚೆನ್ನಾಗಿರಲಿ ಅಂತೇಳಿ ಕೆಲವೊಂದಷ್ಟು ಪ್ಲಾಸ್ಟಿಕ್ ಅಥವಾ ನೈಲಾನ್ ಮೆಶ್ಗಳನ್ನು ಅಥವಾ ಮೆಶ್ ಕ್ಲಾತ್ಗಳನ್ನು ಅದ್ರ ಮೇಲೆ ಹರಡ್ತಾ ಇದ್ದಾರೆ, ಅಥವಾ ಬ್ಯಾಗ್ಗಳನ್ನು ಅದರೊಳಗೆ ಹಾಕ್ತಾ ಇದ್ದಾರೆ. ಇದರಿಂದ ಗುಣಮಟ್ಟ ಚೆನ್ನಾಗಿದೆ ಅಂತೇಳಿ ಅವರ ಅನುಭವ. ಅಂಥ ಬ್ಯಾಗ್ಗಳನ್ನು ಕೂಡ ಬಳಸೋದ್ರಿಂದ ಈ ಕೀಟವನ್ನು ನೇರವಾಗಿ ನಾವು ನಿರ್ವಹಣೆ ಮಾಡ್ಬೋದು. ಆದರೆ ಕೆಲವೊಂದಷ್ಟು ಸಲ ದ್ವಂದ್ವಗಳಿದ್ದಾವೆ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಈ ಬ್ಯಾಗ್ಗಳನ್ನು ಹಾಕದಂಥ ಸಂದರ್ಭದಲ್ಲಿ ಇದರ ಹಾವಳಿ ಹೆಚ್ಚಾಗಿದೆ ಅಂತೇಳಿ ಕೆಲವೊಂದಷ್ಟು ರೈತರು ಅದನ್ನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಈ ಕಡೆ ಒಂದು ಕಡೆ ಲಾಭನೂ ಇದೆ, ಇನ್ನೊಂದು ಕಡೆ. ಆದರೆ ಇದನ್ನು ಕಣ್ಣಾರೆ ನಾನು ನೋಡ್ಲಿಕ್ಕಾಗಿಲ್ಲ. ಕೇವಲ ರೈತರ ಅಭಿಪ್ರಾಯಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ತಮ್ಮಲ್ಲೇನಾದರೂ ಈ ಒಂದು ದುಂಬಿ ಕಾಣಿಸ್ತು ಅಂತಂದರೆ ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ದುಂಬಿಗಳನ್ನು ನಮ್ಮ ತೋಟದಲ್ಲಿ ಇದು ಮಾಡ್ಕೊಳ್ಳೋದಕ್ಕೆ ನಮ್ಮ ಗೆಡ್ಡೆ ಮೂತಿ ಹುಳುವಿಗೆ ನಾವು ಏನು ಮೆಡ್ರೈಸಿಯಂ ಬಿವೇರಿಯಾ ಅಥವಾ EPN ಇವುಗಳನ್ನು ಬಳಸಿ, ಬೇವಿನ ಹಿಂಡಿ ಇವುಗಳನ್ನು ಬಳಸಿ ನಾವು ಆರಂಭ ಮಾಡ್ತೀವೋ ಅದು ಭಾಳ ಪರಿಣಾಮಕಾರಿ. ಯಾಕೆಂದರೆ ಈ ದುಂಬಿಯ ಮರಿ ಹುಳುಗಳು, ಏನು ಹಣ್ಣಿನ ಕೆರೆದು ತಿನ್ನುವಂಥ ದುಂಬಿಯ ಮರಿ ಹುಳುಗಳು ಭಾಳ ಸಲ ನಮ್ಮ ಬೇರುಗಳ ಮೇಲೆ, ಬಾಳೆ ಅಥವಾ ಬೇರೆ ಹಲವಾರು ಜಾತಿಯ ಗಿಡಗಳ ಬೇರುಗಳ ಮೇಲೆ ಅವು ಬೆಳೀತವೆ ಅಂತೇಳಿ ಒಂದು ಇದಿದೆ. ಆ ಕಾರಣಕ್ಕೋಸ್ಕರ ಮಣ್ಣನ್ನು ಸ್ವಚ್ಛವಾಗಿತ್ತು ಅಂದರೆ ಅಲ್ಲಿ ನಮ್ಮ ಈ ಜೈವಿಕ ಕೀಟನಾಶಕಗಳು ಇತ್ತು ಅಂತಂದರೆ ಈ ಒಂದು ಹುಳುಗಳು ಅಥವಾ ದುಂಬಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಯೋದನ್ನು ಅವು ತಡೆಗಟ್ತವೆ. ಮತ್ತು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಆದಷ್ಟು ನಮ್ಮ ತೋಟದಲ್ಲಿ ಇವತ್ತಿನ ನಮ್ಮ ಈ ನೈಸರ್ಗಿಕ ಕೃಷಿ ಪದ್ಧತಿನಲ್ಲಿ ಬೆಳೆಯೋದೆಲ್ಲ ಬೆಳೀಲಿ ಅಂತ ಬಿಟ್ಟರೆ ನಮಗೆ ಈ ಒಂದು ದುಂಬಿಗಳ ಸಂತತಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಮ್ಮಲ್ಲಿ ಈ ಒಂದು ಹಣ್ಣು ಕೆರೆಯುವಂಥ ದುಂಬಿ ಇತ್ತು ಅಂದರೆ ಭಾಳ ಕಾಳಜಿಯಿಂದ, ಇದು ಹಣ್ಣು ಕೆರೆಯೋದಕ್ಕಿಂತ ಹೆಚ್ಚಾಗಿ ಕಾಯಿಯನ್ನು ಕೆರೆಯುವಂಥದ್ದು, ಎಳೆ ಕಾಯಿಯನ್ನು ಕೆರೆಯುವಂಥ ದುಂಬಿ. ಹಾಗಾಗಿ ಆ ಕಾಳಜಿಯನ್ನು ನಾವು ತಗೊಂಡ್ರೆ ಇದನ್ನು ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ.
ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ. ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರಸ್ ಇಕೋ ಸೈನ್ಸಸ್. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಸ್ ಇಕೋ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ. ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋ ಸೈನ್ಸಸ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಇನ್ನು ಇದಲ್ಲದೆ ನಮ್ಮ ಬಾಳೆಗೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆ ಮೌಲ್ಯಗಳಿಗೆ ತೊಂದರೆ ಕೊಡ್ತಾ ಇರುವಂಥ ಇನ್ನೊಂದು ಕೀಟ ಅಂದರೆ ನಮ್ಮ ಥ್ರಿಪ್ಸ್. ಇದರಲ್ಲಿ ಸುಮಾರು 3 ಬಗೆಯ ಥ್ರಿಪ್ಸ್ಗಳಿವೆ. ಒಂದು ಎಲೆಗಳ ಮೇಲೆ ಬದುಕಿ ತಿನ್ನುವಂಥ ಒಂದು ಥ್ರಿಪ್ಸ್. ಇದು ಸಾಧಾರಣವಾಗಿ ಎಲೆಗಳನ್ನು ತಿಂದಾಗ ನಮ್ಮ ಎಲೆಗಳು ಗೊನೆ ಬರಲಿಕ್ಕೆ ಶುರುವಾಗಿರ್ತದೆ. ಇನ್ನು ಗೊನೆ ಈಗಷ್ಟೇ ಆರಂಭ ಆಗಿದೆ, ಗೊನೆ ಹೂ ಬರ್ತಾ ಇದೆ. ಅಂಥ ಸಂದರ್ಭದಲ್ಲಿ ನಮ್ಮ ಗಿಡಗಳು ಹಳದಿ ಆಗಲಿಕ್ಕೆ, ಎಲೆಗಳು ಹಳದಿ ಆಗಲಿಕ್ಕೆ ಶುರುವಾಗ್ತಾ ಇದೆ ಅಂದರೆ ಅಲ್ಲಿ ನಮ್ಮ ಈ ಥ್ರಿಪ್ಸ್ ಇರ್ಬೋದು. ಇದನ್ನು ಗಮನಿಸ್ಕೋಬೇಕು. ಅದ್ರ ಜೊತೆಗೆ ಹೂ ಬಂದಾಗ ಬರುವಂಥದ್ದು ನಮ್ಮ ಥ್ರಿಪ್ಸ್, ಹೂವಿನಲ್ಲಿ ಬರುವಂಥ ಒಂದು ಥ್ರಿಪ್ಸ್ ಇದೆ. ಅದ್ರ ಜೊತೆಗೆ ಕಾಯಿ ಕಚ್ಚಿದ ತಕ್ಷಣ ಬರುವಂಥದ್ದು ರಸ್ಟ್ ಥ್ರಿಪ್ಸ್. ಮತ್ತು ಈ ರಸ್ಟ್ ಥ್ರಿಪ್ಸ್ ಬಂದಾಗ ಹೆಚ್ಚೇನಾಗುತ್ತೆ, ಅದ್ರ ಮೇಲೆ ಏನು ಕೆಂಪು ಬಣ್ಣದ ಒಂದು ಪುಡಿ ಚೆಲ್ಲದಂತೆ ಕಾಣಿಸುತ್ತೆ. ಈ ಒಂದು 3 ಬಗೆಯ ಥ್ರಿಪ್ಸ್ಗಳು ನಮ್ಮ ಇದು ಸಾಧಾರಣವಾಗಿ ಹೆಚ್ಚಾಗಿ ಗೊನೆ ಬಂದ ಹಂತದಿಂದ ಹೆಚ್ಚು ನಮ್ಮ ಬಾಳೆ ಹಣ್ಣು ಸುಮಾರು ಒಂದು ಹೆಬ್ಬೆರಳು ಗಾತ್ರ ಬರೋವರೆಗಷ್ಟೇ ನಮ್ಮ ಬಾಳೆನಲ್ಲಿ ಇರ್ತವೆ. ಅದು ಆ ದಾಟು ಅಂದರೆ ಹೋಗ್ತದೆ. ಮತ್ತು ಹೆಚ್ಚು ಈಗ ನಮಗೆ ಒಂದೇ ಸಲಕ್ಕೆ ಎಲ್ಲವೂ ಬರೋದಿಲ್ಲ. ಈ ಗೊನೆ ಮುಗಿದ ಮೇಲೆ ಆ ಗೊನೆ ಬಂದ ಮೇಲೆ ಆದ ರೀತಿ ಸತತವಾಗಿ ಒಂದು 3 ರಿಂದ 4 ತಿಂಗಳವರೆಗೆ ಇದು ಎಕ್ಸ್ಟೆಂಡ್ ಆಗೋದ್ರಿಂದ ಆಲ್ಮೋಸ್ಟ್ ಒಂದು 2-3 ತಿಂಗಳು ನಮ್ಮ ತೋಟದಲ್ಲೇ ಇದು ಇರುತ್ತೆ. ಆ ಕಾರಣಕ್ಕೋಸ್ಕರ ಇವುಗಳು ಬಂದಾಗ ನಮ್ಮ ತೋಟದಲ್ಲಿ ಮೊದಲನೇದು ಆರಂಭಿಕ ಲಕ್ಷಣ, ಎಲೆ ಗೊನೆ ಬಂದ ತಕ್ಷಣ ಎಲೆಗಳು ಹಳದಿ ಆಗ್ತಾ ಇದ್ದಾವೆ ಅಂದಾಗಲೇ ನಾವು ಎಚ್ಚರಿಕೆಯನ್ನು ವಹಿಸಬೇಕು. ತದನಂತರ ನಮ್ಮ ಎಳೆ ಕಾಯಿಗಳ ಮೇಲೆ ಏನಾದರೂ ಚುಕ್ಕೆಗಳಾಗ್ತಾ ಇದ್ದಾವೆ, ಕಪ್ಪು ಅಥವಾ ಕೆಂಪು ಬಣ್ಣದ ಚುಕ್ಕೆಗಳು, ಪುಡಿ ಈ ರೀತಿ, ಅಥವಾ ನಮಗೆ ಬಿದ್ದಾಗ ನಾವು ಕೈ ತರಚ್ಕೋತೀವಲ್ಲ, ಆಗ ಕೆಂಪು ಬಣ್ಣದ ರಕ್ತ ನಮ್ಮಲ್ಲಿ ಹಾಗೆ ಕೂತ್ಕೊಂಡು ತದನಂತರ ಅದು ಕಪ್ಪಾಗತ್ತಲ್ಲ, ಆ ರೀತಿಯ ಲಕ್ಷಣಗಳು ಏನಾದರೂ ನಮ್ಮ ಬಾಳೆಕಾಯಿಗಳ ಮೇಲೆ ಆಗ್ತಾ ಇದೆಯಾ ಅನ್ನೋದನ್ನು ನೋಡ್ಕೋಬೇಕು. ಇವನ್ನ ನೋಡಿಕೊಂಡ್ರೆ ಆ ಸಂದರ್ಭಕ್ಕೆ ತಕ್ಕಂತೆ ಯಾವುದಾದ್ರೂ ಒಂದು ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮಿಕ್ ಆ್ಯಕ್ಷನ್ ಇರುವಂಥ ಈ ಒಂದು ಪರಿಣಾಮಕಾರಿಯಾದಂಥ ರಾಸಾಯನಿಕಗಳನ್ನು ನಾವು ಬಳಸ್ಬೋದು. ಫಿಶ್ ಅಮೈನೋ ಮತ್ತು ನಮ್ಮ
ಅಜರ್ಡಕ್ಟಿನ್ ಜೈವಿಕವಾಗಿ ನಾವು ಧೈರ್ಯವಾಗಿ ಬಳಸುವಂಥ ಒಂದು ಇದು. ಅನಿವಾರ್ಯ ಸಂದರ್ಭಗಳಲ್ಲಿ ನಮ್ಮಲ್ಲಿ ಭಾಳಷ್ಟು ಕೀಟನಾಶಕಗಳಿದ್ದಾವೆ ಈ ಥ್ರಿಪ್ಸ್ಗಳ ನಿರ್ವಹಣೆಗೆ. ಅವನ್ನ ಯಾವುದಾದ್ರೂ ಬಳಸಿದ್ರೂ ಕೂಡ ಪರಿಣಾಮಕಾರಿಯಾಗಿ ಇದನ್ನು ನಿರ್ವಹಣೆ ಮಾಡ್ಬೋದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಬಣ್ಣಕ್ಕೋಸ್ಕರ ನಾವು ಬಳಸ್ತಾ ಇರುವಂಥ ನಮ್ಮ ಏನಿದೆ ಪ್ಲಾಸ್ಟಿಕ್ ಸ್ಲೀವ್ ಅಥವಾ ನೈಲಾನ್ ಸ್ಲೀವ್ ಅಥವಾ ಇನ್ನೂ ಒಂದೇನು ಹೇಳ್ತೀವಿ, ಆ ಒಂದು ಸ್ಲೀವ್ಗಳನ್ನು ಬಳಸಬೇಕಾದ್ರೆ ವಿಶೇಷವಾದ ಕಾಳಜಿಯನ್ನು ವಹಿಸಬೇಕು. ಏಕೆಂದರೆ ಇದನ್ನು ಹಾಕಿದರೆ ಇದು ಜಾಸ್ತಿ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಖಚಿತ ಮಾಡಿಕೊಂಡು ನಾವು ಮುಂದುವರಿಬೇಕು ಅಂತೇಳಿ ಹೇಳ್ತಾ, ಇವಿಷ್ಟು ಬಾಳೆನಲ್ಲಿ ಬರುವಂಥ ಕೀಟಗಳು. ಇದಲ್ಲದೆ ನಾನು ಬೇರೆ ನಮ್ಮ ಬಾಳೆಗೆ ತೊಳುವಂಥ ಬೇರೆ ಕೀಟಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಬೈ ಚಾನ್ಸ್ ಏನಾದರೂ ನಿಮ್ಮಲ್ಲಿ ಈ ಲೇಸ್ ವಿಂಗ್ ಬಗ್ ಇತ್ತೀಚೆಗೆ ತಮಿಳುನಾಡಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಹರಿಸ್ತಾ ಇದೆ, ಅದೇನಾದರೂ ಬಂತು ಅಂದರೆ ಸ್ವಲ್ಪ ನನ್ನ ಗಮನಕ್ಕೂ ತನ್ನಿ. ಏಕೆಂದರೆ ಸದ್ಯಕ್ಕಂತೂ ಎಲ್ಲೂ ತೊಂದರೆ ಇಲ್ಲ. ಅಕಸ್ಮಾತ್ ಏನಾದರೂ ಬಂದರೆ ನಮ್ಮ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಅಥವಾ ನಮ್ಮ ರಾಮನಗರ ಜಿಲ್ಲೆ ಅಥವಾ ಕೋಲಾರ ಅಥವಾ ಬೆಂಗಳೂರು ಈ ಜಿಲ್ಲೆಗಳಲ್ಲೂ ಬರಲಿಕ್ಕೆ ಸಾಧ್ಯ ಇದೆ. ಏಕೆಂದರೆ ತಮಿಳ್ನಾಡಲ್ಲಿರೋದ್ರಿಂದ ಆ ಭಾಗದಿಂದ ಈ ಕಡೆಗೆ ಏನಾದರೂ ಬಂತು ಅಂದರೆ ಸ್ವಲ್ಪ ಕಾಳಜಿಯಿಂದ ಇದು ಮಾಡ್ಕೊಳ್ಳಿ. ಲೇಸ್ವಿಂಗ್ ಇದು ಬಂತು ಅಂದರೆ ಏನಾಗುತ್ತೆ, ಎಲೆಗಳ ಮೇಲೆ ಬಿಳಿ ಬಣ್ಣದ ಒಂದು ರೀತಿ ಸಣ್ಣ ಸಣ್ಣ ಚುಕ್ಕೆಗಳಾಗ್ತವೆ. ಇದರಿಂದ ಸಡನ್ನಾಗಿ ನೋಡಿದ್ರೆ ಏನೋ ಬಣ್ಣ ಹೋಗಿದೆ, ನಮಗೆ ಹಸಿರು ಬಣ್ಣ ಹೋಗಿ ಬಿಳಿ ಬಣ್ಣಕ್ಕೆ ಬದಲಾಗಿದೆ ಅಂತೇಳಿ ಕರಿತೀವಿ. ಏಕೆಂದರೆ ಇದೊಂದು ರಸ ಇರಿದಾಗ ಆ ರೀತಿಯಾದ ಲಕ್ಷಣಗಳು ನಮಗೆ ಕಾಣಿಸುತ್ತೆ. ಆ ಲಕ್ಷಣಗಳು ಬಂದರೆ ದಯವಿಟ್ಟು ನಮಗೆ ಇದೊಂದು ಸಂಪರ್ಕ ಕೀಟನಾಶಕದಿಂದ ಭಾಳ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಬೋದಂಥ ಕೀಟ. ಇದಕ್ಕೇನು ಜಾಸ್ತಿ ಶ್ರಮ ತಗೊಳ್ಳುವಂಥದ್ದಿಲ್ಲ. ಯಾಕೆ ನಮ್ಮಲ್ಲಿ ಇನ್ನೂ ಗೋಚರಿಸಿಲ್ಲ ಅಂದರೆ ನಾವು ಈಗಾಗಲೇ ಬೇರೆ ಏನೂ ಸಿಂಪಡಿಸಿಲ್ಲ ಅಂದರೆ ಕೇವಲ ನ್ಯೂಟ್ರಿಯೆಂಟ್ಸನ್ನು ಸಿಂಪರಣೆ ಮಾಡಿದ್ರೂ ಕೂಡ ಈ ಒಂದು ಕೀಟ ನಿರ್ವಹಣೆಗೆ ಬಂದಿದೆ. ಏಕೆಂದರೆ ಅದಕ್ಕೆ ನೀರು ಭಾಳ ಬಿತ್ತು ಅಂದರೆ ಆಟೋಮೆಟಿಕ್ಕಾಗಿ ಅಂಥ ಒಂದು ವಾತಾವರಣದಲ್ಲಿ ವಾತಾವರಣದಲ್ಲಿ ಅಷ್ಟು ಪರಿಣಾಮಕಾರಿಯಾಗಿ ಅದು ಬದುಕೋದಿಲ್ಲ. ಅದಕ್ಕೇನಿದ್ರೂ ಸ್ವಲ್ಪ ಒಣ ವಾತಾವರಣ ಬೇಕು. ಆ ಕಾರಣಕ್ಕೋಸ್ಕರ ನಮಗಿನ್ನೂ ಅಷ್ಟು ತೊಂದರೆಯನ್ನು ನೀಡಿಲ್ಲ. ಈ ಥರದ್ದು ಇನ್ಯಾವುದೇ ಕೀಟಗಳು ನಮಗೆ ತೊಂದರೆ ಕೊಟ್ಟರೆ ಇದು ಮಾಡಿ. ಮತ್ತು ಇನ್ನೊಂದು ನಾನು ಈಗಾಗಲೇ ನಿಮಗೆ ಹೇಳದಂತೆ ನಮ್ಮ ಫಾಲ್ ಆರ್ಮಿ ವರ್ಮ್ ಏನಾದರೂ ಬಂತು ಅಂದರೆ ದಯವಿಟ್ಟು ನನ್ನ ಗಮನಕ್ಕೂ ತನ್ನಿ. ಯಾಕೆಂದರೆ ಕೇರಳದಲ್ಲಿ ಇದು ಭಾಳ ಆರಂಭಿಕವಾಗಿ ದೊಡ್ಡ ಇದನ್ನೇ ಮಾಡ್ತು. ಆದರೆ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಇದನ್ನು ಅಷ್ಟು ತೊಂದರೆಯನ್ನು ಉಂಟು ಮಾಡಿಲ್ಲ. ಆ ಕಾರಣದಿಂದ ಅದರ ನಂತರ ಇನ್ನೊಂದು ಅಂದರೆ ನಮ್ಮ ರೂಗೋಸ್ ಬಿಳಿ ನೊಣದ ಬಗ್ಗೆ ವಿಶೇಷವಾಗಿ ನಮ್ಮ ಅಡಿಕೆನಲ್ಲಿ ಅಥವಾ ಇದರಲ್ಲಿ ತೆಂಗಿನಲ್ಲೇ ನಾವು ಕಲ್ತ್ಕೊಂಡಿದ್ದೀವಿ. ಹಾಗಾಗಿ ಮತ್ತೆ ಇನ್ನೊಂದ್ಸಲ ಅದನ್ನು ತಿಳ್ಕೊಂಡ್ರೆ, ಬಟ್ ಇದರಲ್ಲೂ ಕೂಡ ಭಾಳ ನಷ್ಟವನ್ನು ಉಂಟು ಮಾಡುವಂಥದ್ದು ಅಥವಾ ನಮ್ಮ ಬೆಳೆಗೆ ತೊಂದರೆಯನ್ನು ಮಾಡುವಂಥ ಲಕ್ಷಣ ನಮ್ಮ ರೂಗೋಸ್ ಬಿಳಿ ನೊಣಕ್ಕಿದೆ. ಆ ಹುಳುಗಳು ಬಂದರೆ ಅವಶ್ಯಕತೆ ಇತ್ತು ಅಂದರೆ ನಾನು ಇದು ಮಾಡಿ, ಇಲ್ಲಾಂದರೆ ನಮ್ಮ ಅಡಿಕೆ ಅಥವಾ ನಮ್ಮ ತೆಂಗಿನಲ್ಲಿ ಅದನ್ನು ನೀವು ಬಳಸ್ಕೊಂಡು ಅದೇ ಕ್ರಮಗಳನ್ನು ಇಲ್ಲೂ ಕೂಡ ಬಳಸ್ಕೋಬೋದು. ರಾಸಾಯನಿಕ ರಹಿತವಾಗಿ ಕೂಡ ಈ ರೂಗೋಸ್ ಬಿಳಿ ನೊಣವನ್ನು ನಾವು ಪರಿಣಾಮಕಾರಿಯಾಗಿ ನಿರ್ವಹಿಸಲಿಕ್ಕೆ ಅವಕಾಶ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.